ವೆಲ್ಕಮ್ ಟು ಮೈ ಚಾನಲ್. ಈ ದಿನ SSLC 2025 ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ ಔಟ್ ಆಫ್ ಔಟ್ ಮಾಡುವ ಕುರಿತಾಗಿ ಮತ್ತೊಂದು ವಿಡಿಯೋವನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈಗಾಗಲೇ ಗಣಿತ ವಿಷಯದಲ್ಲಿ ಔಟ್ ಆಫ್ ಔಟ್ ಅನ್ನ ಮಾಡೋದು ಹೇಗೆ ಅಂತಕ್ಕಂಥ ಪಾರ್ಟ್ 1 ವಿಡಿಯೋವನ್ನ ಈಗಾಗಲೇ ಮಾಡಿದ್ದೇನೆ. ಆ ಪಾರ್ಟ್ 1 ವಿಡಿಯೋಗೆ ಸಂಬಂಧಿಸಿದಂತೆ ಭಾಗ 1 ಗಣಿತ ವಿಷಯದಲ್ಲಿ ಏನೆಲ್ಲ ಅನ್ವಯದ ಸಮಸ್ಯೆಗಳು ಬರ್ತವೆ ಅಂತಕ್ಕಂಥದ್ದನ್ನ ಕೂಡ ನಾನು ವಿವರವಾಗಿ ತಿಳಿಸಿದ್ದೇನೆ. ಈ ದಿನ ಭಾಗ 2 ಗಣಿತದ ವಿಷಯದಲ್ಲಿ ಏನೆಲ್ಲ ಕಲಿಕಾ ಫಲಗಳಿದ್ದಾವೆ ಮತ್ತು ಏನೆಲ್ಲ ಸಾಮರ್ಥ್ಯಗಳನ್ನ ನಾವು ಗಳಿಸಬೇಕು, ಏನೆಲ್ಲ ನಾವು ಪ್ರಯತ್ನಗಳನ್ನ ಮಾಡಿದಾಗ ಭಾಗ 2 ಗಣಿತದಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ಗಳಿಸಬಹುದು ಅಂತ ಹೇಳ್ತಕ್ಕಂತಹ ವಿಡಿಯೋವನ್ನ ಮತ್ತು ವಿಷಯವನ್ನ ತಮ್ಮೊಟ್ಟಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ತಮಗೆ ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ವಿಷಯ ನಿಮ್ಗೂ ಕೂಡ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಈ ವಿಷಯವನ್ನ ಮತ್ತು ವಿಡಿಯೋವನ್ನ ತಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಹೆಚ್ಚೆಚ್ಚಾಗಿ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನೆಲ್ ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋವನ್ನ ಪ್ರಾರಂಭಿಸ್ತಾ ಇದ್ದೇನೆ. ಇದು ಭಾಗ 2 ಗಣಿತ ವಿಷಯದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ಹೇಗ್ ಗಳಿಸಬೇಕು ಅನ್ನೋದಕ್ಕೆ ಇರ್ತಕ್ಕಂತ ಒಂದು ವಿಷಯ ವಸ್ತು. ಇದರಲ್ಲಿ ಭಾಗ 2ರ ಗಣಿತದಲ್ಲಿ ಒಂದಿಷ್ಟು ಕಲಿಕಾ ಫಲಗಳಿದ್ದಾವೆ. ಬಹುಮುಖ್ಯವಾಗಿರ್ತಕ್ಕಂಥ ಪಾಠಗಳು: ತ್ರಿಕೋನಮಿತಿಯ ಪ್ರಸ್ತಾವನೆ, ತ್ರಿಕೋನಮಿತಿಯ ಅನ್ವಯಗಳು, ವೃತ್ತಗಳು, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ. ಈ ಎಲ್ಲಾ ಘಟಕಗಳಿಂದ ತಾವು ಅನೇಕ ಕಲಿಕಾ ಫಲಗಳಿದ್ದಾವೆ. ಏನೆಲ್ಲ ಕಲಿಕಾ ಫಲಗಳಿದ್ದಾವೆ ಅಂತಕ್ಕಂಥದ್ದು ಒಂದೊಂದಾಗಿ ನಾನು ತಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಕಲಿಕಾ ಫಲಗಳನ್ನ ಸಾಧಿಸುವ ನಿಟ್ಟಿನಲ್ಲಿ ಮತ್ತು ಪರಿಪೂರ್ಣ ಅಂಕಗಳನ್ನ ಪಡೆಯುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ತ್ರಿಕೋನಮಿತಿಯ ಪ್ರಸ್ತಾವನೆ ಈ ಪಾಠಕ್ಕೆ ಸಂಬಂಧಿಸಿದಂತೆ ತ್ರಿಕೋನಮಿತಿಯ ಅನುಪಾತಗಳನ್ನ ತಿಳಿಯುವುದು ಅಂತಿದೆ. ನಿಮ್ಮ ಭಾಗ 2ರ ಗಣಿತ ಪಠ್ಯ ಪುಸ್ತಕದ ಪುಟ ಸಂಖ್ಯೆ 3ರಲ್ಲಿ ತ್ರಿಕೋನಮಿತಿಯ ವಿವಿಧ ಅನುಪಾತಗಳು ಕೊಟ್ಟಿದ್ದಾರೆ. ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕಾಟ್ ಎ, ಸೆಕ್ ಎ, ಕೊಸೆಕ್ ಎ ಇವೆಲ್ಲವೂ ಕೊಟ್ಟಿದ್ದಾರೆ. ಅವುಗಳನ್ನ ತಾವು ಪರಿಪೂರ್ಣವಾಗಿ ತಿಳ್ಕೊಳ್ರಿ. ಅದು ತಿಳ್ಕೊಂಡಾದ್ಮೇಲೆ ತ್ರಿಕೋನಮಿತಿಯ ಅನುಪಾತಗಳ ಸಹಾಯದಿಂದ ಸಮಸ್ಯೆಗಳನ್ನ ಬಿಡಿಸೋದು ಅಂತ ಮುಂದೆ ಬರತಕ್ಕಂತ ಒಂದು ಪರಿಕಲ್ಪನೆ. ಯಾವಾಗ ತಾವು ತ್ರಿಕೋನಮಿತಿಯ ಅನುಪಾತಗಳನ್ನ ಗಮನಿಸ್ತೀರಿ, ಅದಾದ ನಂತರ ಅನುಪಾತಗಳ ಸಹಾಯದಿಂದ ಲೆಕ್ಕಾಚಾರ ಮಾಡೋದು ಅಭ್ಯಾಸ 8.1ರಲ್ಲಿನ ಆ ಲೆಕ್ಕಾಚಾರಗಳನ್ನ ಪರಿಪೂರ್ಣವಾಗಿ ಮಾಡ್ಕೊಳ್ರಿ. ಇನ್ನ ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳನ್ನ ಬರೆಯುವುದು ಅಂತಿದೆ. ಈಗಾಗಲೇ ತಮ್ಮ ಶಿಕ್ಷಕರು ಹೇಳಿರ್ತಾರೆ. ನಿಮ್ಮ ಪುಟ ಸಂಖ್ಯೆ 13ರಲ್ಲಿ ಗಣಿತ ಭಾಗ 2ರ ಪುಟ ಸಂಖ್ಯೆ 13ರಲ್ಲಿ ಕೋಷ್ಟಕ 8.1 ಇದೆ. ಅದರಲ್ಲಿ ಒಂದು ನಿರ್ದಿಷ್ಟ ಕೋನಗಳು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ, ಸೈನ್, ಕಾಸು, ಟ್ಯಾನು, ಕೊಸೆಕ್ಕು, ಸೆಕ್ಕು ಮತ್ತು ಕಾಟ್ ಈ 6 ನಿರ್ದಿಷ್ಟ ಕೋನಗಳಿಗೆ ಮತ್ತು ನಿರ್ದಿಷ್ಟ ಮಿತಿಯ ಕೋನಗಳಿಗೆ ಅನುಪಾತಗಳ ಬೆಲೆಗಳನ್ನ ತಾವು ಪರಿಪೂರ್ಣವಾಗಿ ತಿಳ್ಕೊಳ್ರಿ. ಮತ್ತು ಈ ಬೆಲೆಗಳು ನಿರ್ದಿಷ್ಟವಾಗಿ ಲೆಕ್ಕಾಚಾರ ಮಾಡಬೇಕಾದಾಗ ನಿಮ್ಗೆ ಬೈ ಹಾರ್ಟ್ ಬರಬೇಕಾಗ್ತದೆ. ಇದನ್ನ ತಾವು ತಿಳ್ಕೊಂಡು ಅಭ್ಯಾಸ 8.2ರಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಸೈನ್ 60 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಇಂಟು ಕಾಸ್ 60 ಡಿಗ್ರಿ. ಸೊ ಈ ರೀತಿಯ ಒಂದಿಷ್ಟು ಸಮಸ್ಯೆಗಳು ಕೊಟ್ಟಾಗ ತ್ರಿಕೋನಮಿತಿಯ ಅನುಪಾತೀಯ ಬೆಲೆಗಳನ್ನ ತಾವು ಹಾಕಿ ಅದನ್ನ ಸಂಕ್ಷಿಪ್ತಗೊಳಿಸಿ ಸುಲಭೀಕರಿಸಿ ಬೆಲೆಯನ್ನ ಕಂಡುಹಿಡಿತಕ್ಕಂಥದ್ದು ಕೇಳ್ತಾರೆ. ಇದು 2 ಅಂಕಕ್ಕೂ ಕೇಳಬಹುದು, ಮುಂದುವರೆದು 3 ಅಂಕಕ್ಕೂ ಕೂಡ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದನ್ನ ತಾವು ಪರಿಪೂರ್ಣವಾಗಿ ತಿಳ್ಕೊಳ್ಬೇಕು. ಇನ್ನ ನಿರ್ದಿಷ್ಟ ಕೋನಗಳು ತ್ರಿಕೋನಮಿತಿಯ ಅನುಪಾತಗಳನ್ನು ಬಳಸಿ ಸಮಸ್ಯೆಯನ್ನು ಬಿಡಿಸೋದು ಹೇಳಿದೆ ಈಗಾಗಲೇ ನಾನು ಅಭ್ಯಾಸ 8.2ಕ್ಕೆ ಸಂಬಂಧಪಟ್ಟಂತೆ. ಇನ್ನ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಮತ್ತು ವಿಲೋಮ ಅನುಪಾತಗಳನ್ನ ತಿಳಿಯುವುದು ಅಂತಿದೆ. ಈಗ ಸೈನ್ ನ ವಿಲೋಮ ಏನು, ಕಾಸ್ ನ ವಿಲೋಮ ಏನು, ಟ್ಯಾನ್ ನ ವಿಲೋಮ ಏನು, ಈ ವಿಲೋಮ ಅನುಪಾತಗಳನ್ನ ತಾವು ಆಲ್ರೆಡಿ ಕಲ್ತಿರ್ತೀರಿ. ಜೊತೆಗೆ ಆ ವಿಲೋಮ ಅನುಪಾತಗಳ ಆಧಾರದ ಜೊತೆಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳಿದಾವೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1, ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು 1, ಕೊಸೆಕ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಇವುಗಳನ್ನ ಎಡಭಾಗ ಮತ್ತು ಬಲಭಾಗಕ್ಕೆ ಚಲಿಸೋದ್ರಿಂದ ಇನ್ನೂ ಒಂದು 6 ನಿತ್ಯ ಸಮೀಕರಣಗಳು ಸಿಗ್ತವೆ. ಸೊ ಈ ನಿತ್ಯ ಸಮೀಕರಣಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡು ಅದರ ಅನ್ವಯದ ಸಮಸ್ಯೆಗಳನ್ನ ಅಭ್ಯಾಸದಲ್ಲಿ ನೀಡಿದ್ದಾರೆ. 8.3 ಅಭ್ಯಾಸದಲ್ಲಿ ನೀಡಿದ್ದಾರೆ. ಇವುಗಳನ್ನ ನೋಡ್ಕೊಳ್ರಿ. ಈ ರೀತಿಯ ಸಮಸ್ಯೆಗಳು ಕೇಳಿದ್ರೆ 3 ಅಂಕಕ್ಕೂ ಕೂಡ ನಾವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಇನ್ನು ಮುಂದುವರೆದ ಪಾಠ ತ್ರಿಕೋನಮಿತಿಯ ಅನ್ವಯಗಳು ಅಂತಿದೆ. ಈ ತ್ರಿಕೋನಮಿತಿಯ ಅನ್ವಯಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು 4 ಮೂಲಭೂತ ಸಂಗತಿಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಒಂದನೇದು ದೃಷ್ಟಿ ರೇಖೆ, ಕ್ಷಿತಿಜ ರೇಖೆ,
ಉನ್ನತ ಕೋನ ಮತ್ತು ಅವನತ ಕೋನಗಳು. ಇವುಗಳನ್ನ ಸರಿಯಾಗಿ ತಾವು ಈ ಪರಿಕಲ್ಪನೆಗಳನ್ನ ಸರಿಯಾಗಿ ತಿಳ್ಕೊಳ್ರಿ. ನೆಕ್ಸ್ಟ್ ಎತ್ತರ ಮತ್ತು ದೂರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ತಾವು ಸಮರ್ಥರಾಗ್ತೀರಿ. ಇಲ್ಲಿ ಗಮನಿಸಿ, ಎತ್ತರ ಮತ್ತು ದೂರಗಳಿಗೆ ಅಂದಾಗ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಕೇವಲ ಟ್ಯಾನ್ ಬೆಲೆಗಳನ್ನ ಮಾತ್ರ ಮಾಡ್ಕೊಂಡು ಹೋಗ್ಬೋದು ಅಂತ ಭಾವಿಸಿರ್ತಾರೆ. ಟ್ಯಾನ್ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಅಂತ. ಅದನ್ನ ಹೊರತುಪಡಿಸಿ ವಿವಿಧ ಸಮಸ್ಯೆಗಳಲ್ಲಿ ಕೊಟ್ಟಿರುವ ದತ್ತಾಂಶಗಳ ಆಧಾರದ ಮೇಲೆ ನೀವು ಮೂರನ್ನ ಪರಿಪೂರ್ಣ ಮಾಡ್ಕೊಳ್ರಿ. ಸೈನು, ಕಾಸು, ಟ್ಯಾನು ಜೊತೆಗೆ ಉಳಿದಿರ್ತಕ್ಕಂಥ ಅನುಪಾತದ ಬೆಲೆಗಳು ಕೂಡ ಅನ್ವಯ ಬರಬಹುದು. ಅಲ್ಲಿ ನೀಡಿರ್ತಕ್ಕಂಥ ದತ್ತಾಂಶಗಳನ್ನ ಪರಿಗಣಿಸಿ ನೀವು ಮಾಡಬೇಕಾಗ್ತದೆ. ಯಾವುದೇ ಮಾಡ್ಕೊಳ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಇವಿಷ್ಟರ ಬೆಲೆಗಳನ್ನ ತಾವು ಸರಿಯಾಗಿ ತಿಳ್ಕೊಂಡ್ಬಿಡ್ರಿ. ನೀವು ದೂರ ಮತ್ತು ಎತ್ತರದ ಸಮಸ್ಯೆಗಳನ್ನ ತಾವು ಮಾಡಬಹುದು. ಇದಕ್ಕೆ ಅಭ್ಯಾಸ 9.1ರಲ್ಲಿ ಘಟಕ ಗಣಿತ ತ್ರಿಕೋನಮಿತಿಯ ಅನ್ವಯಗಳು ಪಾಠದಲ್ಲಿ ಪುಟ ಸಂಖ್ಯೆ 30, ಅಭ್ಯಾಸ 9.8ರಲ್ಲಿನ ಎಲ್ಲಾ ಅನ್ವಯದ ಸಮಸ್ಯೆಗಳನ್ನ ತಾವು ಬಿಡಿಸಬೇಕಾಗ್ತದೆ. ಸೊ ಇದಿಷ್ಟು ತ್ರಿಕೋನಮಿತಿಯ ಅನ್ವಯಗಳಿಗೆ ಸಂಬಂಧಪಟ್ಟಂತೆ. ಇನ್ನ ಮುಖ್ಯವಾಗಿರೋದು ಅಂತಂದ್ರೆ ಬಹಳ ಸುಲಭವಾಗಿರೋ ಪಾಠ, ಮತ್ತೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ಗಳಿಸ್ಲಿಕ್ಕೆ ಸಮರ್ಥರಾಗ್ತೀರಿ. ಮರೆಯದೆ ಈ ಘಟಕದಲ್ಲಿ ಕೇಳ್ತಕ್ಕಂತ ಸುಮಾರು 4 ಅಂಕದ ಪ್ರಶ್ನೆಗಳು ಈ ಘಟಕದಿಂದ ನಾವು ನಿರೀಕ್ಷಿಸಬಹುದು. ಯಾವುದೇ ಪ್ರಶ್ನೆಯನ್ನ, ಯಾವುದೇ ಸಾಮರ್ಥ್ಯವನ್ನ ಬಿಟ್ಟು ಕೊಡದೆ ಈ ಘಟಕದಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ತಾವು ಗಳಿಸಬಹುದು. ಏನಿದೆ ಇದರಲ್ಲಿ ಗಮನಿಸಿ, ವೃತ್ತಗಳು ತ್ರಿಜ್ಯ ಮತ್ತು ವ್ಯಾಸ, ಅವುಗಳಿಗಿರ್ತಕ್ಕಂಥ ಸಂಬಂಧ, ಅಂದ್ರೆ ವೃತ್ತದ ಮೂಲ ಪರಿಕಲ್ಪನೆಗಳು, ವೃತ್ತ ಛೇದಕ, ವೃತ್ತ ಸ್ಪರ್ಶಕಗಳ ಬಗ್ಗೆ ತಿಳಿಯುವುದು, ಸ್ಪರ್ಶ ಬಿಂದು, ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು, ಈ ಮುಂತಾದ 1 ಅಂಕದ ಪ್ರಶ್ನೆ ಇರ್ತದೆ. ಇನ್ನು 2 ಪ್ರಮೇಯ ಇದ್ದಾವೆ, ಪ್ರಮೇಯ 10.1 ಮತ್ತು ಪ್ರಮೇಯ 10.2. ಎರಡನ್ನ ತಾವು ನೋಡ್ಕೊಳ್ರಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಅಂತಕ್ಕಂಥದ್ದು ಒಂದು. ಇನ್ನು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ 2 ಸ್ಪರ್ಶಕಗಳ ಉದ್ದಗಳು ಸಮನಾಗಿರ್ತವೆ ಅಂತಕ್ಕಂಥದ್ದು ಎರಡೂ ತಾವು ಕಡ್ಡಾಯವಾಗಿ ನೋಡ್ಕೊಳ್ರಿ. ಒಂದು ಬರ್ತದೆ, ಒಂದು ಆಪ್ಷನ್ ನಲ್ಲಿ ಇಟ್ಕೊಳ್ಳೋಣ ಅಂತಕ್ಕಂಥದ್ದು ಬೇಡ. ಈ 2 ಪ್ರಮೇಯಗಳಿಗೆ ತಾವು ಮಾಡಿದಾಗ ಒಂದು ಕಡ್ಡಾಯವಾಗಿ ಬರ್ತದೆ. ಇನ್ನು ಮುಂದುವರೆದ ಪಾಠ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಿದೆ. ಒಂದು ವೃತ್ತದ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡದ ವಿಸ್ತೀರ್ಣಗಳ ಕುರಿತು ತಿಳಿತಕ್ಕಂಥದ್ದು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಥೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ 2 ಸೂತ್ರ ಬರ್ತವೆ. θ/360 ಡಿಗ್ರಿ ಇಂಟು πr² ಮತ್ತು θ/360 ಡಿಗ್ರಿ ಇಂಟು 2πr. ಅವುಗಳ ಆಧಾರದ ಮೇಲೆ ಅನ್ವಯದ ಸಮಸ್ಯೆಗಳು ಬರ್ತವೆ. ಅಭ್ಯಾಸ 11.1ರಲ್ಲಿ ಆ ಅನ್ವಯದ ಸಮಸ್ಯೆಗಳನ್ನ ತಾವು ಪರಿಪೂರ್ಣವಾಗಿ ತಿಳ್ಕೊಂಡ್ರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಘಟಕವನ್ನ ಸರಿಯಾಗಿ ತಾವು ಮಾಡಬಹುದು. ಜೊತೆಗೆ ಅನ್ವಯದ ಸಮಸ್ಯೆಗಳು ಈ ಘಟಕದಿಂದ ಹೆಚ್ಚಾಗಿ ಬರ್ತವೆ. ಆದ್ದರಿಂದ 11.1ರಲ್ಲಿ ನೀಡಿರ್ತಕ್ಕಂಥ ಅಭ್ಯಾಸದ ಎಲ್ಲ ಸಮಸ್ಯೆಗಳನ್ನ ತಾವು ಪರಿಪೂರ್ಣವಾಗಿ ಮಾಡಬೇಕು ಮತ್ತು PYQs ಅನ್ನ ಬಿಡಿಸಿ, ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ತಾವು ಬಿಡಿಸ್ಬೇಕು. ಏನೆಲ್ಲ ಸಮಸ್ಯೆಗಳು ಕೊಟ್ಟಿದ್ದಾರೆ ಅಂದಾಗ ತಾವು ಪರ್ಫೆಕ್ಟ್ ಆಗ್ತೀರಾ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥ ಪಾಠ ಇರೋದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತಕ್ಕಂಥ ಒಂದು ಪಾಠ ಇದೆ. ಈ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳ ಸೂತ್ರಗಳ ಬಗ್ಗೆ ಪುನರಾವಲೋಕನ ಬಹಳ ಇಂಪಾರ್ಟೆಂಟ್. ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳ ಸೂತ್ರಗಳ ಸಹಾಯದಿಂದ ಜೋಡಿಸಿದ ಘನಾಕೃತಿಗಳ ಸಮಸ್ಯೆ ಬಿಡಿಸುವುದು ಅಂತಿದೆ. ಘನಫಲಗಳ ಸೂತ್ರಗಳ ಸಹಾಯದಿಂದ ಜೋಡಿಸಿದ ಘನಾಕೃತಿಗಳ ಸಮಸ್ಯೆಗಳನ್ನ ಬಿಡಿಸೋದು ಅಂತಿದೆ. ಇಲ್ಲಿ ಈ ಘಟಕದಲ್ಲಿ ನಿಮ್ಗೆ 12.1 ಅಭ್ಯಾಸ ಮತ್ತು 12.1 ಅಭ್ಯಾಸದಲ್ಲಿ ನೀಡಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಮತ್ತು 12.2ರಲ್ಲಿ ನೀಡಿರ್ತಕ್ಕಂಥ ಸಮಸ್ಯೆಗಳು. 12.2ರಲ್ಲಿ ನೀಡಿರ್ತಕ್ಕಂಥ ಸಮಸ್ಯೆಗಳ ರೀತಿಯಲ್ಲೇ ಅನ್ವಯದ ಸಮಸ್ಯೆಗಳು ಪ್ರಾಯಃ 5 ಅಂಕಕ್ಕೆ ಕೇಳಬಹುದು ಅಂತ ನಿರೀಕ್ಷೆ ಇದೆ. ಸೊ 12.1 ಮತ್ತು 12.2ರಲ್ಲಿ ತಾವು ಕಡ್ಡಾಯವಾಗಿ ಪರಿಪೂರ್ಣವಾಗಿ ತಿಳ್ಕೊಂಡಿರ್ಬೇಕು. ಇಲ್ಲಿ ಗಮನಿಸಿ, ಚೌಕಘನ, ಆಯತಘನ, ವೃತ್ತದ ಬಗ್ಗೆ ಕಾನ್ಸೆಪ್ಟ್ ಇರಬೇಕು ಮತ್ತು ಕೋನ, ಆಮೇಲೆ ಸಿಲಿಂಡರು, ಆಮೇಲೆ ಶಂಕು, ಇವೆಲ್ಲವುಗಳನ್ನ ಪ್ರತಿ ಒಂದು ಘನಾಕೃತಿಗಳಿಗೆ 3 ಸೂತ್ರಗಳು ಬರ್ತವೆ. ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಒಟ್ಟಾರೆಯಾಗಿ ಪ್ರತಿ ಘನಾಕೃತಿಗಳಿಗೆ 3 ಬರ್ತದೆ. ಆ 3 ಸೂತ್ರಗಳನ್ನ ತಾವು ಸರಿಯಾಗಿ ಪರಿಕಲ್ಪನೆಗಳನ್ನ ತಿಳ್ಕೊಂಡು ಹೇಗೆ ಅನ್ವಯ ಮಾಡಬೇಕು ಎಂಬುದನ್ನ ತಾವು ಮುಖ್ಯವಾಗಿ ತಿಳಿಬೇಕು. ಫಾರ್ ಎಕ್ಸಾಂಪಲ್, ಒಂದು ಕೋನು ಅಥವಾ ಒಂದು ಶಂಕದ ಬಗ್ಗೆ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂದ್ರೆ ಅಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಜೊತೆಗೆ ಕೆಳಗಿನ ವೃತ್ತಪಾದದ ವಿಸ್ತೀರ್ಣವನ್ನ ಸೇರಿಸಿದ್ರೆ ಅದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ಸೊ ಇದಿಷ್ಟನ್ನ ತಾವು ಗಮನ ಇಟ್ಟುಕೊಂಡು ಮಾಡಿದಾಗ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ತಾವು ಅತಿ ಹೆಚ್ಚಿನ ಅಂಕಗಳನ್ನ ತಾವು ಖಂಡಿತವಾಗಿಯೂ ಕೂಡ ಪಡಿಬಹುದು. ಇನ್ನು ಬರ್ತಕ್ಕಂತ ಪಾಠ ಇಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ವರ್ಗೀಕೃತ ದತ್ತಾಂಶಗಳು ಹೇಗೆ,
ಅವರ್ಗೀಕೃತ ದತ್ತಾಂಶಗಳ ಈಗ ಒಂದಿಷ್ಟು ಮುಖ್ಯವಾದ ಮಾಹಿತಿಗಳನ್ನ ಪಡ್ಕೊಳ್ರಿ. ದತ್ತಾಂಶಗಳ ಸರಾಸರಿಯನ್ನು ಕೂಡ ಕಂಡುಹಿಡಿಬೇಕಾಗ್ತದೆ. ಈ ದತ್ತಾಂಶಗಳ ಸರಾಸರಿಯನ್ನು 3 ವಿಧಾನದಲ್ಲಿ ನಾವು ಕಂಡುಹಿಡಿತೇವೆ. 3 ಮುಖ್ಯವಾದ ವಿಧಾನಗಳು ಅಂತಂದರೆ, ಕೊಟ್ಟಿರುವ ದತ್ತಾಂಶಗಳಿಗೆ ಸರಾಸರಿಯನ್ನು ಒಂದು ನೇರ ವಿಧಾನದಿಂದ ಕಂಡುಹಿಡಿತೇವೆ, ಇನ್ನೊಂದು ಅಂದಾಜು ಸರಾಸರಿ ವಿಧಾನದಿಂದ ಕಂಡುಹಿಡಿತೇವೆ ಮತ್ತು ಹಂತ ವಿಚಲನ ವಿಧಾನಗಳಿಂದ ಕಂಡುಹಿಡಿತೇವೆ. ಈ 3 ಸೂತ್ರಗಳ ಆಧಾರದಲ್ಲಿ ದತ್ತಾಂಶಗಳನ್ನು ಕಂಡುಹಿಡಿತೇವೆ. ತಾವು ಈ 3 ಸೂತ್ರಗಳನ್ನು ಯಾವ ಸಂದರ್ಭದಲ್ಲಿ ಬಳಸ್ತೇವೆ ಎಂಬುದನ್ನು ಸರಿಯಾಗಿ ತಿಳ್ಕೊಳ್ರಿ. ಮುಖ್ಯವಾಗಿ ಅಂತಂದರೆ, ಯಾವ ಸಂದರ್ಭದಲ್ಲಿ ನಾವು ನೇರ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಬೇಕು, ಎಂಥ ಸಂದರ್ಭದಲ್ಲಿ ಅಂದಾಜು ಸರಾಸರಿ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಬೇಕು, ಒಂದು ವೇಳೆ ದತ್ತಾಂಶಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೀಡಿದಾಗ ಹಂತ ವಿಚಲನ ವಿಧಾನ ಹೇಗೆ ಸಹಕಾರಿಯಾಗ್ತದೆ ಅಂತಕ್ಕಂಥ ಈ 3 ವಿಧಾನಗಳನ್ನು ಸರಿಯಾಗಿ ತಾವು ತಿಳ್ಕೊಂಡಾಗ ನೇರ ವಿಧಾನದಿಂದ, ಅಂದಾಜು ವಿಧಾನದಿಂದ ಮತ್ತು ಹಂತ ವಿಚಲನ ವಿಧಾನದಿಂದ ಸುಲಭವಾಗಿ ನೀವು ಸರಾಸರಿಯನ್ನು ಕಂಡುಹಿಡಿಬೋದು. ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ. ಇನ್ನು ಮತ್ತೊಂದು ಪರಿಕಲ್ಪನೆ ಅಂತಂದರೆ, ಕೊಟ್ಟಿರುವ ದತ್ತಾಂಶಗಳಿಗೆ ಬಹುಲಕಗಳನ್ನು ಕಂಡುಹಿಡಿಯುವುದು. ಸೂತ್ರ ಉಪಯೋಗಿಸಿ ಬಹುಲಕವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಒಂದಿದೆ. ಅದನ್ನು ಕೂಡ ತಾವು ಆ ಪರಿಕಲ್ಪನೆಯನ್ನು ಸಮರ್ಥವಾಗಿ ಸುಲಲಿತವಾಗಿ ಕೂಡ ತಾವು ಮಾಡ್ಬೋದು. ಜೊತೆಗೆ ನೀಡಿರುವ ದತ್ತಾಂಶಗಳಿಗೆ ಮಧ್ಯಾಂಕಗಳನ್ನು ಹೇಗೆ ಕಂಡುಹಿಡಿಬೇಕು ಎಂಬುದನ್ನು ಕೂಡ ತಾವು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಮಧ್ಯಾಂಕಗಳನ್ನು ಕಂಡುಹಿಡಿಬೇಕಾದಾಗ ಬಹುಮುಖ್ಯವಾದ ಸಂಗತಿ ಅಂತಂದರೆ, ಈ ಸಂಚಿತ ಆವೃತ್ತಿಗಳನ್ನು ಬರೆಯುವ ವಿಧಾನವನ್ನು ತಾವು ಗಮನಿಸಿ. ಈ ಸಂಚಿತ ಆವೃತ್ತಿಯನ್ನು ಬರೀಬೇಕಾಯಿತು ಅಂತಂದರೆ, ಈ ಸಂಚಿತ ಆವೃತ್ತಿಯಲ್ಲಿ ಬರಿತಾ ಬಂದಾಗ ಕೊನೆಯ ಕಾಲಮ್ನಲ್ಲಿ ಇರತಕ್ಕಂಥ ಒಂದು ಸಂಚಿತ ಆವೃತ್ತಿ ಮತ್ತು ನೀಡಿರುವ ಒಟ್ಟು ಆವೃತ್ತಿಗಳ ಸಂಖ್ಯೆ n ಅಥವಾ ಸಿಗ್ಮಾ FI ಇವೆರಡೂ ಟ್ಯಾಲಿ ಆಯಿತು ಅಂದರೆ, ಒಟ್ಟು ಆವೃತ್ತಿಗಳ ಮೊತ್ತ ಮತ್ತು ಸಂಚಿತ ಆವೃತ್ತಿ ಟ್ಯಾಲಿ ಆದರೆ ನೀವು ಮಾಡಿರ್ತಕ್ಕಂಥದ್ದು ಸರಿಯಾಗಿರ್ತದೆ. ಇನ್ನು ಬಹುಲಕ ಮತ್ತು ಸಂಚಿತ ಆವೃತ್ತಿ ಯಾವ ವರ್ಗಾಂತರ ಗಾತ್ರದಲ್ಲಿರ್ತದೆ ಅದ್ರ ಒಳಗಡೆ ನಿಮ್ಮ ಆನ್ಸರ್ ಬಂದರೆ ಸರಿಯಾಗಿರ್ತದೆ ಎಂಬುದನ್ನು ಮನಗಾಣಿ. ಇನ್ನು ನೆಕ್ಸ್ಟ್ ಮುಖ್ಯವಾಗಿರೋ ಸಂಗತಿ ಅಂತಂದರೆ ಸಂಭವನೀಯತೆ. ಕೊನೆಯ ಪಾಠ 4 ಅಂಕಗಳನ್ನು ಅತ್ಯಂತ ಸುಲಲಿತವಾಗಿ ಈ ಅಧ್ಯಾಯದಲ್ಲಿ ತಾವು ಪಡೀಲೇಬೇಕು. ಮುಖ್ಯವಾಗಿ ಸಂಭವನೀಯತೆ ಅಂದ್ರೇನು, ಅದರ ವ್ಯಾಖ್ಯೆ, ಜೊತೆಗೆ ಪ್ರಾಯೋಗಿಕ ಸಂಭವನೀಯತೆ, ಸೈದ್ಧಾಂತಿಕ ಸಂಭವನೀಯತೆಗಳ ನಡುವಿನ ವ್ಯತ್ಯಾಸ ತಿಳಿಯಬೇಕಾಗ್ತದೆ. ಇನ್ನು ಜೊತೆಗೆ ಸೈದ್ಧಾಂತಿಕ ಸಂಭವನೀಯತೆ ಸಹಾಯದಿಂದ ಒಂದು ಘಟನೆಯ ಸಂಭವನೀಯತೆಯನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿತಕ್ಕಂಥದ್ದು. ಘಟನೆ ಅಂದ್ರೇನು, ಪ್ರಯೋಗ ಅಂದ್ರೇನು, ಯಾದೃಚ್ಛಿಕ ಪ್ರಯೋಗ ಅಂದ್ರೇನು, ಉಪಘಟನೆ ಅಂದ್ರೇನು, ಇವೆಲ್ಲವನ್ನು ತಾವು ತಿಳ್ಕೊಳ್ಳೇಬೇಕು. ಖಚಿತ ಘಟನೆ ಮತ್ತು ಅಸಂಭವ ಘಟನೆ ಇವುಗಳ ಕುರಿತಾಗಿ ತಾವು ತಿಳಿಯಲೇಬೇಕು. ಇವುಗಳ ಆಧಾರದ ಮೇಲೆ ಕಡ್ಡಾಯ 1 ಅಂಕದ 2 ಪ್ರಶ್ನೆಗಳು, ಒಂದು ಬಹು ಆಯ್ಕೆ ಮತ್ತು ಒಂದು ಕಿರು ಉತ್ತರದ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಒಂದು ಪೂರಕ ಘಟನೆ ಕುರಿತು ತಿಳಿತಕ್ಕಂಥದ್ದು, ಆ ಘಟನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಅಂದರೆ ಸಂಭವನೀಯತೆಯನ್ನು ಕಂಡುಹಿಡಿಯೋದು. ಸೊ ಇದಿಷ್ಟು ಸಂಭವನೀಯತೆ ಕುರಿತಾಗಿರ್ತಕ್ಕಂಥದ್ದು. 3 ಮುಖ್ಯವಾದ ಸಂಗತಿಗಳಿದ್ದಾವೆ ಇಲ್ಲಿ. ಒಂದು ನಾಣ್ಯವನ್ನು 1 ಬಾರಿ ಚಿಮ್ಮುವುದು, 2 ಬಾರಿ ಚಿಮ್ಮುವುದು ಮತ್ತು 3 ಬಾರಿ ಚಿಮ್ಮುವುದು. ಒಂದು ದಾಳವನ್ನು 1 ಬಾರಿ ಉರುಳಿಸುವುದು, 2 ಬಾರಿ ಉರುಳಿಸುವುದು ಮತ್ತು 3 ಬಾರಿ ಉರುಳಿಸುವುದು. 3 ಬಾರಿ ಕೇಳೋದೇ ಇಲ್ಲ, ನಿಮಗೆ ಸಾಕು 1 ಬಾರಿ ಮತ್ತು 2 ಬಾರಿ ಉರುಳಿಸುವುದು. ಅಷ್ಟು ಒಟ್ಟು ಫಲಿತಾಂಶಗಳು ಬರೀಲಿಕ್ಕೆ ಸಮರ್ಥರಾಗಿರಬೇಕು. ಚೆನ್ನಾಗಿ ಕಲಿಸಿದ 52 ಎಲೆಗಳ ಕಾರ್ಡುಗಳಿಂದ ಒಂದು ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ತೆಗೆದಾಗ ಒಂದು ಸಂಭವನೀಯತೆ ಕಂಡುಹಿಡಿಯಿರಿ ಅಂತಕ್ಕಂಥ ಒಂದು ಉದಾಹರಣೆಯಲ್ಲಿ 52 ಎಲೆಗಳಲ್ಲಿ ಏನೇನಿರ್ತದೆ, ಯಾವ ವಿಭಾಗಗಳಿರ್ತವೆ, ಹರ್ಟು, ಡೈಮಂಡು, ಸ್ಪೇಡು, ಕ್ಲಬ್ಬು, ಯಾವ್ಯಾವ ಬಣ್ಣದ್ದಾಗಿರ್ತದೆ, ಮುಖ್ಯ ಕಾರ್ಡ್ಗಳ್ಯಾವು, ಗೌರವಾನ್ವಿತ ಕಾರ್ಡ್ಗಳ್ಯಾವು, ಇವೆಲ್ಲವುಗಳನ್ನು ತಾವು ಪರಿಪೂರ್ಣವಾಗಿ ತಿಳ್ಕೊಂಡಾಗ ಖಂಡಿತವಾಗಿ ಕೂಡ ತಾವು ಸಂಭವನೀಯತೆಯಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ಗಳಿಸ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳು, ಈಗಾಗಲೇ ನಾನು ಹೇಳಿದೆ, ಭಾಗ 2 ಗಣಿತದಲ್ಲಿಯೂ ಕೂಡ ಔಟ್ ಆಫ್ ಔಟ್ ಒಟ್ಟು ಅಂಕಗಳನ್ನು ಗಳಿಸುವುದು ಕಠಿಣವಾದರೂ ಕೂಡ ಪ್ರಯತ್ನ ತಮ್ಮದಾಗಿತ್ತು ಅಂತಂದರೆ ಖಂಡಿತವಾಗಿಯೂ ಕೂಡ ಔಟ್ ಆಫ್ ಔಟ್ ಅಂಕಗಳನ್ನು ತಾವು ಪಡೀಬೋದು ಅಂತ ಹೇಳ್ತಾ, ಜೊತೆಗೆ ಈ ವಿಷಯ ಮತ್ತು ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಮುಂದೆ ಬರ್ತಕ್ಕಂಥ SSLCಯ ವಾರ್ಷಿಕ ಪರೀಕ್ಷೆಯ ಪೂರ್ವದಲ್ಲಿ ಕೂಡ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೆ ಮತ್ತು ಪಾಸಿಂಗ್ ಪ್ಯಾಕೇಜ್ ಇದೆ. ಇವೆಲ್ಲವುಗಳನ್ನು ನಾನು ಕಾಲಕ್ಕೆ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ. ಖಂಡಿತವಾಗಿ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸ್ಕೊಡಿ. ಜೊತೆಗೆ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಮುಗಿಸುವ ಮುನ್ನ ಒಂದಿಷ್ಟು ಮಾಹಿತಿ ಅಂತಂದರೆ ನೋಡಿ, ಗಣಿತದಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು
ಸುಲಲಿತವಾಗಿ ಗಳಿಸ್ಬೋದು. ಗಣಿತ ಕಬ್ಬಿಣದ ಕಡಲೆ ಅಂತ ಭಾಳ ಜನ ಹೇಳ್ತಾರೆ. ನೀವು ಹೆಚ್ಚೆಚ್ಚು ಪ್ರಯತ್ನ ಹಾಕಿ, ಶ್ರಮ ಹಾಕಿ ಗಣಿತವನ್ನು ರೂಢಿ ಮಾಡ್ತಾ ಬಂದಾಗ ಗಣಿತ ಕಬ್ಬಿಣದ ಕಡಲೆ ಆಗೋದಿಲ್ಲ, ಕಬ್ಬಿನ ರಸ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್.